ಯಾವ ಮೈಕು ಯೂಸ್ ಮಾಡದೆ ಹೆಂಗೆ ಆಡಿಯೋನ ಕ್ಲೀನ್ ಆಗಿ ರೆಕಾರ್ಡ್ ಮಾಡೋದು ಅಂದ್ರೆ ನೀವು ಶೂಟ್ ಮಾಡಕ್ಕೆ 2 ಮೊಬೈಲ್ ಯೂಸ್ ಮಾಡಬೇಕು. ನಿಮ್ ಮೈಂಡ್ ವೈಸ್ ನಂಗೆ ಅರ್ಥ ಆಗ್ತಾ ಇದೆ 2 ಮೊಬೈಲ್ಗೆ ನಾನೆಲ್ಲ ಹೋಗ್ಲಿ ಅಂತ. ಆದ್ರೆ ಇದಕ್ಕೆ 2 ಮೊಬೈಲ್ ಬೇಕು ಏನಕ್ಕೆ ಅಂದ್ರೆ ಇವಾಗ ನೀವು ನಿಮ್ ಫೋನ್ ನ ಬೇರೆ ಎಲ್ಲೋ ಪ್ಲೇಸ್ ಮಾಡಿ ವಿಡಿಯೋ ಶೂಟ್ ಮಾಡ್ತಾ ಇರ್ತೀರಾ. ಆ ವಿಡಿಯೋದಲ್ಲಿ ನೀವು ಮಾತಾಡೋದು ವಾಯ್ಸ್ ಕರೆಕ್ಟ್ ಆಗಿ ಇರಲ್ಲ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಸೆಕೆಂಡ್ಸ್ ವೇರಿಯೇಷನ್ ಆಗುತ್ತೆ, ಅಂದ್ರೆ ಲಿಪ್ಸಿಂಗ್ ಕರೆಕ್ಟ್ ಆಗಿ ಆಗಲ್ಲ. ಆದ್ರೆ ಅದೇ ನೀವು ಇನ್ನೊಂದು ಮೊಬೈಲ್ ನ ಯೂಸ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನೀವು ಈಸಿಯಾಗಿ ನಿಮ್ಮ ಆಡಿಯೋನ ವಿಡಿಯೋ ಜೊತೆ ಸಿಂಕ್ ಮಾಡಬಹುದು. ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನ್ ನ ಮತ್ತೆ ಆಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನ್ ನ ಎರಡನ್ನೂ ಒಂದೇ ಸತಿ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಮಾತಾಡೋಕ್ಕೂ ಮುಂಚೆ 2 ಟೈಮ್ಸ್ ಕ್ಲಾಪ್ಸ್ ಮಾಡಿ, ಯಾಕಂದ್ರೆ ನೀವು ಆಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ನೀವು ಆರಾಮಾಗಿ ಕ್ಲಾಪ್ ಆಡಿಯೋ ವೇವ್ ಫಾರ್ಮ್ ನ ಯೂಸ್ ಮಾಡಿ ಸಿಂಕ್ ಮಾಡ್ಕೋಬಹುದು. ಇವಾಗ ನೀವು ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನ್ ನ ಕ್ಲಾಪ್ ಮಾಡಾದ್ಮೇಲೆ ಎಷ್ಟು ದೂರ ಬೇಕಾದ್ರೂ ಪ್ಲೇಸ್ ಮಾಡಬಹುದು, ಯಾಕಂದ್ರೆ ವೇವ್ ಫಾರ್ಮ್ ನ ಯೂಸ್ ಮಾಡಿ ಈಸಿಯಾಗಿ ಸಿಂಕ್ ಮಾಡಬಹುದು. ಆ ಸೆಕೆಂಡ್ ಫೋನ್ ನ ಎಲ್ಲಿ ಅರೇಂಜ್ ಮಾಡೋದು ಅಂತ ಕೇಳಿದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದೋ ಒಬ್ರು ಈಸ್ಕೊಳ್ಳಿ, ತಗೊಂಡು ಒಂದ್ಸಲಿ ಟ್ರೈ ಮಾಡಿ. ನಾನು ಸದ್ಯಕ್ಕೆ ಈ ಮೆಥಡ್ ನೇ ಫಾಲೋ ಆಗ್ತಿರೋದು, ನನಗೆ ಈ ಟ್ರಿಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇವಾಗ ನೀವು ಕೇಳ್ತಿರೋ ವಾಯ್ಸ್ ಕೂಡ ಹಂಗೆ ರೆಕಾರ್ಡ್ ಮಾಡಿರೋದು. ನೀವು ಈ ಟ್ರಿಕ್ ನ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಇದೇ ತರ ಯೂಸ್ಫುಲ್ ವಿಡಿಯೋಸ್ ಹಾಕೋ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.